ನಮಸ್ಕಾರ ವೀಕ್ಷಕರೇ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಕ್ಷಿತಾ. ಮೊದಲಿಗೆ ಹೆಡ್ಲೈನ್ಸ್. ಮಾಂಸಾಹಾರಿ ಹೋಟೆಲ್ ತ್ಯಾಜ್ಯ ನೀರು ಚರಂಡಿಗೆ ಕಣ್ಣು ಮುಚ್ಚಿ ಕುಳಿತ ನಗರಸಭೆ ಅಧಿಕಾರಿಗಳು. ನಗರವನ್ನು ಗೊಬ್ಬೆಬ್ಬಿಸುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ. 2 ವರ್ಷ ಕಳೆದರೂ ಮುಗಿಯದ ಹೆದ್ದಾರಿ ಕಾಮಗಾರಿಯಿಂದ ಜನರಿಗೆ ಕಿರಿಕಿರಿ. ಕೆಎಚ್ ಮುನಿಯಪ್ಪ ರಾಜೀನಾಮೆ ಸುಳ್ಳು ವದಂತಿ. ಮುನಿಯಪ್ಪರವರ ಅನುಭವ ರಾಜ್ಯ ರಾಜಕಾರಣಕ್ಕೆ ಅಗತ್ಯ ಎಂದ ದಲಿತ ಮುಖಂಡರು. ಕಾಂಗ್ರೆಸ್ ಉಪಾಧ್ಯಕ್ಷರಿಂದ ಚಿಕ್ಕಬಳ್ಳಾಪುರದಲ್ಲಿ ಸುದ್ದಿಗೋಷ್ಠಿ. ಮುಂದುವರೆದ ಉಚಿತ ಆರೋಗ್ಯ ಶಿಬಿರಗಳು. ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನಿಂದ ಚಿಕ್ಕಬಳ್ಳಾಪುರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಆರೋಗ್ಯ ಶಿಬಿರದಲ್ಲಿ ಚಿಕಿತ್ಸೆ ಪಡೆದ 100 ರೋಗಿಗಳು. ಕೇಂದ್ರ ರಾಜ್ಯ ಸರ್ಕಾರಗಳ ವಿರುದ್ಧ ಜೈಲ್ ಭರೋ ಕಾರ್ಯಕ್ರಮ ಆಗಸ್ಟ್ 10ಕ್ಕೆ. ಸಿಪಿಎಂ ಸೇರಿ ಎಡಪಕ್ಷಗಳಿಂದ ಆಗಸ್ಟ್ 10ಕ್ಕೆ ಹೋರಾಟ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆಗೆ ಎಡಪಕ್ಷಗಳ ಸಜ್ಜು. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳಿಗೆ ಜವಾಬ್ದಾರಿ ಇಲ್ಲವಾಗಿದ್ದರೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಸಾಮಾನ್ಯ ಜ್ಞಾನವೇ ಇಲ್ಲವಾಗಿದೆ. ಮಾಂಸಾಹಾರಿ ಹೋಟೆಲ್ ತ್ಯಾಜ್ಯ ನೀರು ಕಳೆದ 10 ತಿಂಗಳಿಂದಲೂ ಚರಂಡಿಗೆ ಬಿಟ್ಟು ರಸ್ತೆಯಲ್ಲಿ ಓಡಾಡುವವರಿಗೆ ತೊಂದರೆಯಾಗುತ್ತಿದ್ದರೂ ಸಹ ನಗರಸಭೆ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ. ಯುಜಿಡಿ ಹದಗೆಟ್ಟಿದ್ದರೂ ದುರಸ್ತಿ ಮಾಡಲು ಹೆದ್ದಾರಿ ಪ್ರಾಧಿಕಾರ ಅಧಿಕಾರಿಗಳು ಮುಂದಾಗಿಲ್ಲ. ಇವರಿಬ್ಬರ ನಿರ್ಲಕ್ಷ್ಯಕ್ಕೆ ನಾಗರಿಕರು ತೊಂದರೆ ಅನುಭವಿಸುವಂತಾಗಿದೆ. ಹಾಗಾದರೆ ಏನು ಈ ಸಮಸ್ಯೆ, ನೋಡೋಣ ಬನ್ನಿ. ವೀಕ್ಷಕರೇ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಎಂಬ ಸೋಮಾರಿ ಕಂಪನಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಒಬ್ಬ ಅಧಿಕಾರಿಗೆ ಜವಾಬ್ದಾರಿ ಇಲ್ಲವಾಗಿದೆ. ಇನ್ನು ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳಿಗೆ ತಮ್ಮ ಕರ್ತವ್ಯ ನಿರ್ವಹಿಸಲು ಸಮಯ ಇಲ್ಲವಾಗಿದೆ. ಚಿಕ್ಕಬಳ್ಳಾಪುರ ನಗರವನ್ನು ಗೊಬ್ಬೆಬ್ಬಿಸುತ್ತಿರುವ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಎಂಬ ಸೋಮಾರಿ ಸಂಸ್ಥೆಯ ಅಧಿಕಾರಿಗಳಿಗೆ ಸ್ವಲ್ಪ ಜವಾಬ್ದಾರಿ ಇದ್ದಿದ್ದರೂ ಈ ರೀತಿ ವರ್ತಿಸುತ್ತಿರಲಿಲ್ಲ. ನಗರ ವ್ಯಾಪ್ತಿಯಲ್ಲಿ ಹೆದ್ದಾರಿ ಕಾಮಗಾರಿ ಆರಂಭವಾಗಿ ಆಗಸ್ಟ್ 3ಕ್ಕೆ ಬರೋಬ್ಬರಿ 2 ವರ್ಷಗಳು ಪೂರ್ಣವಾಗಿದೆ. ಈವರೆಗೂ ಕಾಮಗಾರಿ ಮುಗಿದಿಲ್ಲ. ಇದರಿಂದ ಎಂಜಿ ರಸ್ತೆಯ ಉಭಯ ಕಡೆಗಳಲ್ಲಿರುವ ನಾಗರಿಕರು ಪ್ರತಿನಿತ್ಯ ನರಕ ಅನುಭವಿಸುವಂತಾಗಿದೆ. ಎಂಜಿ ರಸ್ತೆಯಲ್ಲಿ ಹಾದು ಹೋಗಿರುವ ಯುಜಿಡಿ ಪೈಪ್ಲೈನ್, ಜಕ್ಕಲಮಡುಗು ಜಲಾಶಯದ ಪೈಪ್ಲೈನ್ ಸೇರಿದಂತೆ ಪ್ರತಿ ವಿಚಾರದಲ್ಲಿಯೂ ಕಳೆದ 2 ವರ್ಷಗಳಿಂದ ಸಮಸ್ಯೆ ಮುಂದುವರಿಯುತ್ತಲೇ ಇದೆ. ನಗರ ಪೊಲೀಸ್ ಠಾಣಾ ಮುಂಭಾಗದಲ್ಲಿ ಕಾಮಗಾರಿ ನಡೆಸುವ ವೇಳೆ ಜಕ್ಕಲಮಡುಗು ಜಲಾಶಯದ ಪೈಪ್ಲೈನ್ ಒಡೆದು ಹಾಕಿದ್ದಾರೆ. ಹೀಗೆ ಹೊಡೆದು ಹಾಕಿ 6 ತಿಂಗಳಾದರೂ ಈವರೆಗೆ ಸಂಪರ್ಕ ಕಲ್ಪಿಸಿಲ್ಲ. ಇದರಿಂದ ತಿಮ್ಮಕ್ಕ ಬಡಾವಣೆ, ಶ್ರೀನಿವಾಸ ಬಡಾವಣೆ ಸೇರಿದಂತೆ 6 ಬಡಾವಣೆಗಳಿಗೆ ಕುಡಿಯುವ ನೀರು ಕಳೆದ 6 ತಿಂಗಳಿಂದ ಇಲ್ಲವಾಗಿದೆ. ಇನ್ನು ಕಾಮಗಾರಿ ನಡೆಯುತ್ತಿರುವ ಕಾರಣ ಯುಜಿಡಿ ಪ್ರತಿನಿತ್ಯ ಸಮಸ್ಯೆ ಎದುರಾಗುತ್ತಿದ್ದು ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಎಲ್ಲ ಸಮಸ್ಯೆಗಳು ಒಂದು ಕಡೆಯಾದರೆ ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ ಶಾಹಿ ದರ್ಬಾರ್ ಹೋಟೆಲ್. ಈ ಹೋಟೆಲ್ ಎಂಜಿ ರಸ್ತೆಯ ಪಕ್ಕದಲ್ಲೇ ಇದೆ. ಇದು ಮಾಂಸಾಹಾರಿ ಹೋಟೆಲ್. ಈ ಹೋಟೆಲ್ ಮುಂಭಾಗದಲ್ಲಿ ರಸ್ತೆ ಮಾಡುವ ವೇಳೆ ಹೆದ್ದಾರಿ ಪ್ರಾಧಿಕಾರದವರು ಯುಜಿಡಿ ಪೈಪ್ಲೈನ್ ಹಾಳು ಮಾಡಿದ್ದಾರೆ. ಈಗ ಪೈಪ್ಲೈನ್ ಹಾಕಲು ಸಮಸ್ಯೆ ಎದುರಾಗಿದೆ. ಪೈಪ್ಲೈನ್ ಒಡೆದು 10 ದಿನಗಳಾದರೂ ಇದನ್ನು ಸರಿಪಡಿಸುವ ಕೆಲಸವನ್ನು ನಗರಸಭೆಯವರಾಗಲಿ ಹೆದ್ದಾರಿ ಪ್ರಾಧಿಕಾರದವರಾಗಲಿ ಮಾಡಿಲ್ಲ. ಹಾಗಾಗಿ ಈ ಹೋಟೆಲ್ ಮಾಲೀಕರು ತ್ಯಾಜ್ಯ ನೀರನ್ನು ಚರಂಡಿಗೆ ಬಿಡುತ್ತಿದ್ದಾರೆ. ಹೀಗೆ ತ್ಯಾಜ್ಯ ನೀರು ಚರಂಡಿಗೆ ಬಿಡುತ್ತಿರುವ ಕಾರಣ ಎಂಜಿ ರಸ್ತೆಯಲ್ಲಿ ಸಂಚರಿಸುವ ಜನರಿಗೆ ತೀವ್ರ ತೊಂದರೆಯಾಗಿದೆ. ಈ ಸಮಸ್ಯೆ ಬಗೆಹರಿಸುವಂತೆ ಹೋಟೆಲ್ ಮಾಲೀಕ ನದೀಂ ಎಂಬುವರ ಕಳೆದ ಆಗಸ್ಟ್ 5ರಂದೇ ಹೆದ್ದಾರಿ ಪ್ರಾಧಿಕಾರದವರಿಗೆ ಲಿಖಿತ ಮನವಿಯನ್ನು ಸಲ್ಲಿಸಿದ್ದಾರೆ. ನೋಡ್ತಾ ಇದ್ದೀರಲ್ಲ, ನದೀಂ ನೀಡಿರುವ ಲಿಖಿತ ಮನವಿ. ಈ ಮನವಿಗೂ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಕ್ಯಾರೆ ಎಂದಿಲ್ಲ. ಏನಾಗಿದೆ ಅಂತ ಹೋಟೆಲ್ ಮಾಲೀಕರ ಮಾತುಗಳನ್ನು ನೀವೇ ಕೇಳಿ. ನಾನು ನದೀಮ್ ಅಂತ ಶಾಹಿ ದರ್ಬಾರ್ ಹೋಟೆಲ್ ಮಾಲೀಕನ ಮಾತಾಡ್ತಾ ಇದ್ದೀನಿ. ಒಂದು ವಾರದಿಂದ ಇದು ಚಿರಂಡಿದು ಪ್ರಾಬ್ಲಮ್ ಆಗಿದೆ. ಒಂದು ವಾರದ ಹಿಂದೆ ಬಂದು ಯುಜಿಡಿ ಅವರು ಪೈಪ್ ಹಾಕಿದ್ರು ಇದು ಹೋಗ್ತಾ ಇಲ್ಲ. ಆಮೇಲೆ ಇವತ್ತು ಬೆಳಗ್ಗೆ ಬಂದ್ರೂ ಯುಜಿಡಿ ಅವರು ಬಂದು ಪೈಪ್ ಹಾಕಿದ್ರು ಎಷ್ಟಾದ್ರೂ ಸೆಂಟ್ರ್ ರೋಡ್ಗೆ ಬ್ಲಾಕ್ ಆಗಿದೆ. ಇದು ರೋಡ್ ಅವ್ರಿಗೆ ಹೋಗ್ಬಿಟ್ಟು ನಾನು ಅರ್ಜಿ ಕೂಡ ಕೊಟ್ಬಿಟ್ಟು ಬಂದಿದ್ದೀನಿ. ನೋಡಿ, 5ನೇ ತಾರೀಕಿಗೆ ಕೊಟ್ಬಿಟ್ಟು ಅರ್ಜಿ ಬಂದಿರೋದು ಇದು. ಇವಾಗ ಬರ್ತೀನಿ, ನಾಳೆ ಬರ್ತೀನಿ, ಈಗ ಮಾಡ್ತೀನಿ, ಹಾಗೆ ಮಾಡ್ತೀನಿ ಅಂತ ಹೇಳ್ತಾನೆ ಇದ್ದಾರೆ. ಯಾರು ಬಂದು ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಅದು ಓವರ್ಫ್ಲೋ ಆಗಿಬಿಟ್ಟು ಎಲ್ಲ ಚಿರಂಡಿಗೆ ಹೋಗ್ತಾ ಇದೆ. ಅದಕ್ಕೆ ಮೊನ್ನೆನೂ ಹೇಳಿದ್ದೀನಿ, ಮೊನ್ನೆ ಕಮಿಷನರ್ ಸಾಹೇಬ್ರನ್ನು ಬಂದು ಹೇಳ್ಬಿಟ್ಟು ಹೋದ್ರು, ನೀವು ಇದು ಬಿಡಬಾರ್ದಪ್ಪ, ಫಸ್ಟು ಬೇಗ ಅರ್ಜಿ ಕೊಟ್ಬಿಟ್ಟು ಮಾಡಿಸಿ ಅಂತ ಹೇಳಿದ್ರು ರೋಡ್ ಅವ್ರ ಗಮನಕ್ಕೆ ಹಾಕ್ಕೊಳ್ತಾ ಇಲ್ಲ ಸರ್. ಇದು ಆಲ್ರೆಡಿ ಅಲ್ಲಿ ನೋಡಿ ಅರ್ಜಿ ಎಲ್ಲ ಕೊಟ್ಬಿಟ್ಟು ಬಂದಿದ್ದೀನಿ. ಈಗ ಏನು ಮಾಡಬೇಕು, ರೋಡ್ ಅವರೇ ಮಾಡಿಕೊಡ್ಬೇಕು. ಈ ರೋಡ್ ಅವ್ರು ಪರ್ಮಿಷನ್ ಕೊಟ್ರೇನೆ ಅಂತ ಯುಜಿಡಿ ಅವರು ಮಾಡೋದದು. ಇವತ್ತು ಬೆಳಗ್ಗೆ ಬಂದು ಪೈಪ್ ಎಲ್ಲ ಹಾಕ್ಬಿಟ್ಟು ಹೇಳ್ಬಿಟ್ಟು ಹೋಗಿದ್ದಾರೆ. ಆದ್ರೂ ಇವಾಗವ್ರಿಗೆ ಯಾರೂ ಬಂದಿಲ್ಲ ರೋಡ್ ಅವರು. ಈ ಸಮಸ್ಯೆಗೆ ನಮಗೆ ಅನುಕೂಲ ಮಾಡಿಕೊಡಿ ಸರ್ ಸ್ವಲ್ಪ ಬೇಗ.
ಇದು ಒಂದು ವಾರ 10 ದಿವಸದಿಂದ ನಾವು ಹಂಗೆ ಆಗ್ತಾಯಿದೆ ಸರ್. ಇದು ಅದಕ್ಕೋಸ್ಕರ ಹೇಳಿದ್ರು ಯಾರು ಗಮನಕ್ಕೆ ಹಾಕ್ಕೊಳ್ತಾ ಇಲ್ಲ. ಇದು ಈಗ ಅಧಿಕಾರಿಗೆ ಹೇಳಿದ್ರೆ ಅವರು ಮುನ್ಸಿಪಾಲ್ಟಿ ಅವ್ರು ಹೇಳ್ತಾರೆ, ಈಗ ನಮಗೆ ಅವ್ರಿಗೆ ಕೊಟ್ರೇನೆ ಅಲ್ಲಪ್ಪ ನಾವು ಮಾಡ್ಕೊಡೋದು. ಈಗ ರೋಡ್ ಅವ್ರಿಗೆ ಹೇಳಿದ್ರೆ ಹೋಗ್ಬಿಟ್ಟು ಅರ್ಜಿ ಕೊಟ್ಬಿಟ್ಟು ಬಂದ್ರು ಇವಾಗವರೆಗೂ ರೋಡ್ ಅವ್ರು ಬಂದು ನೋಡಲೇ ಇಲ್ಲ ಸರ್. ಇವತ್ತುವರೆಗೂ ಅದು ಸೆಂಟ್ರಲ್ಲೇ ಪ್ರೆಸ್ ಆಗಿರೋದು. ಮುನ್ಸಿಪಾಲ್ಟಿ ಅವ್ರು ಬಂದು ಪಾಪ ಇವತ್ತು ಬೆಳಗ್ಗೆನ ಅಲ್ಲಿಂದ ಪೈಪ್ ಹಾಕಿ ಇಲ್ಲಿಂದನೂ ಮಾಡಿದ್ರು ಸೆಂಟ್ರಲ್ ಜಾಮ್ ಆಗಿರೋದು ಇದು. ಅದಕ್ಕೋಸ್ಕರ ಹೇಳಿದ್ರು ಯಾರು ಕೇಳಲಿಲ್ಲ. ಅದಕ್ಕೋಸ್ಕರ ನಿಮ್ಮ ಗಮನಕ್ಕೆ ನಾವು ತರಿಸ್ತಾ ಇದ್ದೀವಿ. ನದೀಮ್ ಅಂತ ಶಾಹಿ ದರ್ಬಾರ್ ಹೋಟ್ಲವ್ರು ನಾವು. ಆಯ್ತು ಸರ್. ಕೇಳಿದ್ರಲ್ಲ, ಕಳೆದ 10 ದಿನಗಳ ಹಿಂದೆ ಸಮಸ್ಯೆ ಮಾಡಿದವರು ಹೆದ್ದಾರಿ ಪ್ರಾಧಿಕಾರದವರೇ. ಆದರೆ ಈವರೆಗೆ ಸಮಸ್ಯೆಗೆ ಪರಿಹಾರ ಮಾತ್ರ ನೀಡಿಲ್ಲ. ಜನರಿಗೆ ಸಮಸ್ಯೆ ಆಗುತ್ತಿದೆಯಲ್ಲ ಎಂದು ಹೋಟೆಲ್ ಮಾಲೀಕರಿಗೆ ಕೇಳಿದರೆ ನಾವು ಮನವಿ ನೀಡಿದರೂ ಪರಿಹಾರ ನೀಡದ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳೇ ತಪ್ಪು ಎನ್ನುತ್ತಾರೆ. ಆಯಿತು, ನಗರಸಭೆ ಆದರೂ ಇದಕ್ಕೆ ಪರಿಹಾರ ನೀಡಬೇಕಲ್ಲ ಎಂದು ಚಿಕ್ಕಬಳ್ಳಾಪುರ ಪೌರಾಯುಕ್ತರನ್ನು ಕೇಳಿದರೆ ಈ ವಿಚಾರ ಅವರ ಗಮನಕ್ಕೆ ಬಂದೇ ಇಲ್ಲವಂತೆ. ಈಗ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳುತ್ತಾರಂತೆ. ಆದರೆ ಆಗಲೇ ನದೀಮ್ ಹೇಳಿದಂತೆ ಖುದ್ದು ಪೌರಾಯುಕ್ತರೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಎಂದು ಹೇಳಿದ್ದಾರೆ. ಇಲ್ಲಿ ಪೌರಾಯುಕ್ತರು ನಮ್ಮ ಗಮನಕ್ಕೆ ಬಂದಿಲ್ಲ ಎನ್ನುತ್ತಿದ್ದಾರೆ. ಯಾವುದು ಸರಿ, ತೀರ್ಮಾನ ನಿಮಗೆ ಬಿಟ್ಟಿದ್ದು. ಪೌರಾಯುಕ್ತರ ಮಾತುಗಳನ್ನು ಕೇಳಿ. ನನ್ನ ಗಮನಕ್ಕೆ ಇರಲಿಲ್ಲ ಸರ್. ನಾನು ಪರಿಶೀಲನೆ ಮಾಡಿ ನಮ್ಮ ಇಂಜಿನಿಯರ್ಗೆ ಹೇಳ್ತೀನಿ. ಏನಾದರೂ ಆ ಥರ ಡ್ರೈನ್ ಬಿಟ್ಟಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ತಾರೆ. ಅವರು UGD ಕನೆಕ್ಷನ್ ಕೊಟ್ಕೊಬೇಕಾಗುತ್ತೆ. ಹೆಚ್ಚಿನ ನೀರಿದ್ದರೆ ಅವ್ರು ಪ್ರತ್ಯೇಕವಾದ ಒಂದು ವ್ಯವಸ್ಥೆ ಫಿಟ್ ಮಾಡಿಕೊಂಡು ಅದರಿಂದ ಅವರು ನಿರ್ವಹಣೆ ಮಾಡಬೇಕಾಗುತ್ತೆ. ಹಾಗಾಗಿ ಆ ಕುರಿತು ನಮ್ಮ ಇಂಜಿನಿಯರ್ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ತಾರೆ. ಕೇಳಿದ್ರಲ್ಲ ನಮ್ಮ ಪೌರಾಯುಕ್ತರ ಮಾತುಗಳನ್ನು. ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಎಂಬ ಕನಿಷ್ಠ ಕಾಳಜಿ ನಮ್ಮ ನಗರಸಭೆ ಅಧಿಕಾರಿಗಳಿಗೆ ಹೀಗೂ ಇಲ್ಲ. 2 ವರ್ಷಗಳಾದರೂ ಕಾಮಗಾರಿ ಮುಗಿಸಲು ಸಾಧ್ಯವಾಗದ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಗೋಳು ಇದೇ ಆಗಿದೆ. ಇವರಿಗೆ ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡುವುದಕ್ಕಿಂತ ಸೃಷ್ಟಿ ಮಾಡುವುದಕ್ಕೆ ಹೆಚ್ಚು ಒಲವು ತೋರುತ್ತಿದ್ದಾರೆ ಅನಿಸುತ್ತೆ. ಹಾಗಾಗಿಯೇ 2 ವರ್ಷಗಳಿಂದ ನಡೆಯುತ್ತಿರುವ ಹೆದ್ದಾರಿ ಕಾಮಗಾರಿ ಇನ್ನು 2 ವರ್ಷಗಳಾದರೂ ಪೂರ್ಣಗೊಳ್ಳುವ ಯಾವುದೇ ಸೂಚನೆಗಳಿಲ್ಲ. ಯಾಕೆ ಅಂತೀರಾ? ಅದೇ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿ ಏನು ಹೇಳಿದ್ದಾರೆ ಅಂತ ನೀವೇ ಕೇಳಿದ್ರಲ್ಲ, ಹೋಟೆಲ್ ಮಾಲೀಕರೇ ಪೈಪ್ಲೈನ್ ಹಾಕಿಕೊಳ್ಳಬೇಕು. ನೀರಿನ ಪೈಪ್ಲೈನ್ ದುರಸ್ತಿ ಸಂಬಂಧ ಮತ್ತೊಬ್ಬರೊಂದಿಗೆ ಮಾತನಾಡಬೇಕು. ಒಂದು ಮರ ಕಡಿದರೆ 10 ಮರದ ವೆಚ್ಚವನ್ನು ಅರಣ್ಯ ಇಲಾಖೆಗೆ ನೀಡಲಾಗುತ್ತದೆ ಎಂಬುದು ಈ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಯ ಮಾತು. ಇನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಕೇವಲ ಮರ ಕಡಿಯುವುದಕ್ಕೆ ಅನುಮತಿ ನೀಡಲು ಮಾತ್ರ ಅವರು ಹುದ್ದೆಯಲ್ಲಿ ಕುಳಿತಿದ್ದಾರೆ ಹೊರತು ಕಳೆದ ದಶಮಾನದಲ್ಲಿ ಒಂದೇ ಒಂದು ಗಿಡ ನೆಟ್ಟು ಪೋಷಣೆ ಮಾಡಿದ ನಿದರ್ಶನವಿಲ್ಲ. ಇಂತಹ ಅಧಿಕಾರಿಗಳಿಂದ ಚಿಕ್ಕಬಳ್ಳಾಪುರ ನಗರ ಮತ್ತು ನಾಗರಿಕರಿಗೆ ತೊಂದರೆಯೇ ಹೊರತು ಯಾವುದೇ ಅನುಕೂಲವಿಲ್ಲ ಎಂಬುದು ಪ್ರಜ್ಞಾವಂತರ ನೇರ ಆರೋಪವಾಗಿದೆ. KH ಮುನಿಯಪ್ಪ ಅವರಂತಹ ಹಿರಿಯ ರಾಜಕಾರಣಿಯು ಅನುಭವ ಮತ್ತು ಸೇವೆ ರಾಜ್ಯ ರಾಜಕಾರಣಕ್ಕೆ ಅಗತ್ಯವಿದ್ದು ಅವರು ರಾಜೀನಾಮೆ ನೀಡಿ ಮಗಳಿಗೆ ಅವಕಾಶ ಕಲ್ಪಿಸಿದ್ದಾರೆ ಎಂಬ ಮಾತುಗಳು ಕೇವಲ ಸುಳ್ಳು ಸುದ್ದಿ. ಅವರು ಮುಂದಿನ ಚುನಾವಣೆಯಲ್ಲಿಯೂ ಕಾಂಗ್ರೆಸ್ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಲಿದ್ದಾರೆ ಎಂದು ಕಾಂಗ್ರೆಸ್ ಉಪಾಧ್ಯಕ್ಷ ಪಟ್ರೇನಹಳ್ಳಿ ಕೃಷ್ಣ ಹೇಳಿದರು. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಉಪಾಧ್ಯಕ್ಷ ಪಟ್ರೇನಹಳ್ಳಿ ಕೃಷ್ಣ, KH ಮುನಿಯಪ್ಪ ಅವರಂತಹ ಹಿರಿಯ ರಾಜಕಾರಣಿಯ ಅನುಭವ ಮತ್ತು ಸೇವೆ ರಾಜ್ಯ ರಾಜಕಾರಣಕ್ಕೆ ಅಗತ್ಯವಿದ್ದು ಅವರು ರಾಜೀನಾಮೆ ನೀಡಿ ಮಗಳಿಗೆ ಅವಕಾಶ ಕಲ್ಪಿಸಲಿದ್ದಾರೆ ಎಂಬ ಮಾತುಗಳು ಕೇವಲ ಸುಳ್ಳು ಸುದ್ದಿ. ಅವರು ಮುಂದಿನ ಚುನಾವಣೆಯಲ್ಲಿಯೂ ಕಾಂಗ್ರೆಸ್ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಲಿದ್ದಾರೆ ಎಂದು ಹೇಳಿದರು. ಕಳೆದ 3-4 ದಿನಗಳಿಂದ ಆಹಾರ ಸಚಿವ KH ಮುನಿಯಪ್ಪ ರಾಜೀನಾಮೆ ನೀಡಿ ಅವರ ಮಗಳಿಗೆ ಅವಕಾಶ ನೀಡಲಿದ್ದಾರೆ ಎಂಬ ಸುಳ್ಳು ಸುದ್ದಿ ಹಬ್ಬಿಸುತ್ತಿರುವುದು ಸರಿಯಲ್ಲ ಎಂದರು. ಈ ಸುಳ್ಳು ವದಂತಿಯಿಂದಾಗಿ ಅವರ ಅಭಿಮಾನಿಗಳಲ್ಲಿ ಆತಂಕ ಶುರುವಾಗಿದೆ. ಈ ಕುರಿತು ಅವರೇ ಹೇಳಿಕೆ ನೀಡಿದ್ದಾರೆ. KH ಮುನಿಯಪ್ಪ ರಾಜೀನಾಮೆ ನೀಡಲ್ಲ ಎಂದು ಹೇಳಿದ್ದಾರೆ. ಸುದೀರ್ಘ ರಾಜಕೀಯ ಸೇವೆ ಮಾಡಿರುವ KH ಮುನಿಯಪ್ಪ ಅವರಂತಹ ಹಿರಿಯ ನಾಯಕರು ರಾಜ್ಯಕ್ಕೆ ಬೇಕು. ಮುಖ್ಯಮಂತ್ರಿಗಳಾಗಲಿ ಇತರೆ ನಾಯಕರಾಗಲಿ ಅವರ ರಾಜೀನಾಮೆ ಬಗ್ಗೆ ಮಾತನಾಡಿಲ್ಲ. ಆದರೂ ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಸುದ್ದಿಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕ ರಾಜ್ಯದ ನಮ್ಮ KH ಮುನಿಯಪ್ಪನವರ ಮಾಧ್ಯಮ ಪ್ರತಿನಿಧಿಗಳು ಕೂಡ ನಿನ್ನೆ ಒಂದು ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆಗೊಳಿಸಿರ್ತಕ್ಕಂಥದ್ದು. KH ಮುನಿಯಪ್ಪನವರು ಸುದೀರ್ಘವಾಗಿ ಕೋಲಾರ ಲೋಕಸಭಾ ಕ್ಷೇತ್ರನ 7 ಬಾರಿ ಪ್ರತಿನಿಧಿಸಿ ಸಂಸತ್ ಸದಸ್ಯರಾಗಿ
ಕೆಲಸ ಮಾಡಿರ್ತಕ್ಕಂಥ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಹಾಗೆಯೇ 3 ಬಾರಿ ಕೇಂದ್ರ ಸಚಿವರಾಗಿ ಕೆಲಸ ಮಾಡಿರ್ತಾರೆ. ಅದರ ಜೊತೆಗೆ ಎಲ್ಲ ಸಮುದಾಯಗಳ ಜೊತೆ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯವನ್ನು ಹೊಂದಿರತಕ್ಕಂಥದ್ದು. ಇದೆಲ್ಲರ ಭಾಗವಾಗಿ ಸುರ್ಜೇವಾಲಾ ಅವರ ಆದೇಶದ ಮೇರೆಗೆ, ರಾಹುಲ್ ಗಾಂಧಿಯವರ ಆದೇಶದ ಮೇರೆಗೆ ಕಳೆದ ಚುನಾವಣೆಯಲ್ಲಿ ದೇವನಹಳ್ಳಿ ಕ್ಷೇತ್ರವನ್ನು ಮೀಸಲು ಕ್ಷೇತ್ರ ಪ್ರದೇಶಿ ಗೆದ್ದ ನಂತರ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ ಮಂತ್ರಿಮಂಡಲದಲ್ಲೂ ಕೂಡ ಮೊದಲನೇ ಬಾರಿಗೆ ಸಚಿವರಾಗಿ ಪ್ರಮಾಣವಚನ ಮಾಡಿದ ನೀವು ನೋಡಿದ್ದೀರಿ. ಮತ್ತು ಎರಡನೇ ಅವಧಿಗೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲೂ ಕೂಡ ಮೊದಲ ಬಾರಿಗೆ ಕೂಡ ಅವರು ಸಚಿವರಾಗಿ ಪ್ರಮಾಣವಚನ ಮಾಡಿರ್ತಕ್ಕಂಥ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಕೆಲವೊಬ್ಬರು ಕೆ ಎಚ್ ಮುನಿಯಪ್ಪನವರ ಹಿರಿಯರ ವಿರೋಧಿಗಳಿರ್ಬೋದು, ಮತ್ತು ಅವರ ಏಳಿಗೆಯನ್ನು ಸಹಿಸತಕ್ಕಂಥ ಇರ್ಬೋದು. ಕೆಲವೊಂದು ಮಾಧ್ಯಮಗಳಲ್ಲಿ ಇಲ್ಲ ಸಲ್ಲದ ಊಹಾಪೋಹಗಳನ್ನು ಕೆ ಎಚ್ ಮುನಿಯಪ್ಪನವರು ರಾಜೀನಾಮೆಯನ್ನು ನೀಡಿ ಅವರ ಮಗಳಿಗೆ ಅವಕಾಶ ಮಾಡಿಕೊಡ್ತಾರೆ ಅಂತಕ್ಕಂಥ ಸುಳ್ಳು ಸುದ್ದಿನ ಹಬ್ಬಿಸ್ತಾ ಇದ್ದಾರೆ. ಕೆ ಎಚ್ ಮುನಿಯಪ್ಪನವರ ಮಗಳಿಗೆ ಕೊಡೋದಾದರೆ ಅವ್ರಿಗೆ ಮಹಿಳಾ ಕೋಟಾ ಕೊಡ್ಬೋದು, ಅವ್ರದೇ ಆಗಿರ್ತಕ್ಕಂಥ ಪ್ರಾತಿನಿಧ್ಯ, ಅವ್ರದ್ದೇ ಆಗಿರ್ತಕ್ಕಂಥ ಶಕ್ತಿ, ಅವ್ರದ್ದೇ ಆಗಿರ್ತಕ್ಕಂಥ KGF ಕ್ಷೇತ್ರದಲ್ಲಿ ಸುಮಾರು 54,000 ಮತಗಳ ಅಂತರಿಂದ ಗೆದ್ದಿರ್ತಕ್ಕಂಥವ್ರಿದ್ದಾರೆ. ಹಾಗಾಗಿ ಮಹಿಳಾ ಕೋಟವನ್ನು ನಿರ್ಧಾರ ಮಾಡಿ ಕೊಡ್ತಕ್ಕಂಥದ್ದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ರಾಜ್ಯಾಧ್ಯಕ್ಷರು, ನಮ್ಮ ಉಸ್ತುವಾರಿ ಸುರ್ಜೇವಾಲಾ ಅವರು ಪರಿಗಣನೆ ಮಾಡ್ತಾರೆ, ಡಿಸೈಡ್ ಮಾಡ್ತಾರೆ. ತದನಂತರ ಕೆ ಎಚ್ ಮುನಿಯಪ್ಪನವರು ಸುಮಾರು 28 ವರ್ಷಗಳ ಕಾಲ ನಮ್ಮ ಲೋಕಸಭೆಯಲ್ಲಿ ಕಾಯಂ ಆಗಿ ಸಾಮಾಜಿಕ ನ್ಯಾಯ ಕಮಿಟಿಯ ಸದಸ್ಯರಾಗಿ ಕೆಲಸ ನಿರ್ವಹಣೆ ಮಾಡಿರ್ತಕ್ಕಂಥ ಈ ಎಲ್ಲ ಮಾನದಂಡಗಳ ಮೇಲೆ ಅವರ ಉಪಸ್ಥಿತಿ ರಾಜ್ಯದಲ್ಲಿ ಕೂಡ ಇದ್ದರೆ ಸಾಮಾಜಿಕ ಬದಲಾವಣೆ ತರ್ಬೋದು, ಇತರೆ ಹಿಂದುಳಿದ ವರ್ಗಗಳ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಕಲ್ಯಾಣವನ್ನು ಕಟ್ಟಲಿಕ್ಕೆ ಅವರ ಬುದ್ಧಿಶಕ್ತಿ, ಅವರ ಕೇಂದ್ರದ ಅನುಭವ, ಅವ್ರಿಗಿರ್ತಕ್ಕಂಥ ಎಲ್ಲ ಅನುಭವವನ್ನು ಕರ್ನಾಟಕ ರಾಜ್ಯದಲ್ಲಿ ಬಳಕೆ ಮಾಡಿ ಇತರ ಸಮುದಾಯಗಳ ಜೊತೆ ಕೂಡ ಗಟ್ಟಿಗೊಳಿಸುವಿಕೆಯನ್ನು, ಹಿಂದುಳಿದವ್ರನ್ನ ಏನು ಮುಂದುವರಲಿಕ್ಕೆ ಬೇಕಾಗಿರ್ತಕ್ಕಂಥ ಸಾಧನ ಸಲಕರಣೆಗಳನ್ನು ಕೊಡಲಿಕ್ಕೆ ನಮ್ಮ ರಾಜ್ಯ ಸರ್ಕಾರ ಕೆ ಎಚ್ ಮುನಿಯಪ್ಪನಿಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು. ಕೆ ಎಚ್ ಮುನಿಯಪ್ಪರು ಇತ್ತೀಚೆಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾಗಿ ಯಶಸ್ವಿಯಾಗಿ 3 ವರ್ಷ ಕಾರ್ಯನಿರ್ವಹಿಸಿದರೆ ನಿಮಗೆಲ್ಲ ಗೊತ್ತಿದೆ. ಕೆಎಚ್ ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ ಜವಾಬ್ದಾರಿ ನೀಡಿದರೆ ಹೆಚ್ಚಿನ ಅನುಕೂಲವಾಗಲಿದೆ. ಅಭಿವೃದ್ಧಿ ಕಾರ್ಯಗಳನ್ನು ಚುರುಕುಗೊಳಿಸಲು ಅದು ಸಹಕಾರಿಯಾಗಲಿದೆ. ಕೆಎಚ್ ಮುನಿಯಪ್ಪ ಅವರು ಸುದೀರ್ಘ ರಾಜಕಾರಣ ಮಾಡ್ತಾರೆ. ಮುಂದಿನ ಚುನಾವಣೆಯಲ್ಲೂ ಅವರು ಕಾಂಗ್ರೆಸ್ ಕಟ್ಟುವ ಕೆಲಸ ಮಾಡಲಿದ್ದಾರೆ. ಕೆಎಚ್ ಮುನಿಯಪ್ಪ ರಾಜೀನಾಮೆ ನೀಡಲಿದ್ದಾರೆ ಎಂದು ಸುಳ್ಳು ಸುದ್ದಿ ಹಬ್ಬಿಸುವುದು ಬೇಡ. ಇಂಥದ್ದರಿಂದ ಏನೂ ಪ್ರಯೋಜನವಾಗುವುದಿಲ್ಲ. ನಿಮ್ಮ ಬಣ್ಣ ಬಯಲು ಮಾಡುವ ಕೆಲಸವನ್ನು ಮತದಾರರು ಮುಂದಿನ ಚುನಾವಣೆಯಲ್ಲಿ ಮಾಡಲಿದ್ದಾರೆ ಎಂದು ಸುದ್ದಿ ಹಬ್ಬಿಸುತ್ತಿರುವವರಿಗೆ ಎಚ್ಚರಿಕೆ ನೀಡಿದರು. ಇದೀಗ ಸಣ್ಣದೊಂದು ವಿರಾಮ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ನಮಸ್ಕಾರ ಕರ್ನಾಟಕ. ಮದ್ಯಪಾನ ಮಾಡಿ ಪ್ರತಿದಿನ ನಿಮ್ಮ ಮನೆಯಲ್ಲಿ ಜಗಳ, ಕಿರಿಕಿರಿ ಮಾಡುತ್ತಿದ್ದಾರೆಯೇ? ಎಷ್ಟೇ ಪ್ರಯತ್ನ ಮಾಡಿ ಯಾವುದೇ ನಾಟಿ ಔಷಧಿ ಕುಡಿಸಿದರೂ ಪ್ರಯೋಜನವಾಗುತ್ತಿಲ್ಲವೇ? ಎಲ್ಲಾ ದೇವರ ಮೊರೆ ಹೋದರೂ ಡ್ರಿಂಕ್ಸ್ ಮಾಡುವುದನ್ನು ಬಿಡಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲವೇ? ಆಣೆ ಪ್ರಮಾಣ ಮಾಡಿಯೂ ಸಹ ಎಣ್ಣೆ ಹೊಡೆಯೋದನ್ನ ಸ್ಟಾಪ್ ಮಾಡ್ತಿಲ್ಲವೇ? ಗುಟ್ಕಾ, ತಂಬಾಕು, ಬೀಡಿ, ಸಿಗರೆಟ್ ಹವ್ಯಾಸದಿಂದ ದೂರ ಬರಲು ಸಾಧ್ಯವಾಗುತ್ತಿಲ್ಲವೇ? ಮತ್ತೇಕೆ ತಡ? ಈಗಲೇ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದ 100% ಹರ್ಬಲ್, GMP ಸರ್ಟಿಫೈಡ್ ಮತ್ತು ಕ್ಲಿನಿಕಲಿ ಅಪ್ರೂವ್ಡ್ ಆಗಿರುವ ಔಷಧಿಯನ್ನ ಬುಕ್ ಮಾಡಿ. ನಿಮ್ಮ ದುಶ್ಚಟಗಳನ್ನ ದೂರ ಮಾಡಿ ಆರೋಗ್ಯಕರ ಜೀವನವನ್ನ ನಿಮ್ಮದಾಗಿಸಿಕೊಳ್ಳಿ. ಮೊಬೈಲ್ ನಂಬರ್ 9739952121. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ನೇತೃತ್ವದಲ್ಲಿ ನಡೆಯುತ್ತಿರುವ ಆರೋಗ್ಯ ಶಿಬಿರಗಳು ಮುಂದುವರೆದಿದ್ದು, ಇಂದು ಚಿಕ್ಕಬಳ್ಳಾಪುರದ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಉಚಿತ ಆರೋಗ್ಯ ಶಿಬಿರ ಆಯೋಜಿಸಲಾಗಿತ್ತು. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ ಸಾರ್ವಜನಿಕರು ಆರೋಗ್ಯ ತಪಾಸಣೆಗೆ ಒಳಗಾಗಿ ಚಿಕಿತ್ಸೆ ಪಡೆದರು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ.
ಗ್ರಾಮೀಣ ಪ್ರದೇಶದಲ್ಲಿ ಆರೋಗ್ಯ ಸಮಸ್ಯೆಗಳು ತೀವ್ರವಾಗಿ ಕಾಡುತ್ತಿದ್ದರೂ ಮಹಿಳೆಯರು ಮತ್ತು ವೃದ್ಧರು ಸೂಕ್ತ ಕಾಲಕ್ಕೆ ಚಿಕಿತ್ಸೆ ಪಡೆಯದೆ ಆರೋಗ್ಯ ಹದಗೆಡುವಂತೆ ಮಾಡುತ್ತಿರುವುದು ಸಾಮಾನ್ಯ. ಇಂತಹ ಸಮಸ್ಯೆಗಳಿಗೆ ಕಡಿವಾಣ ಹಾಕುವ ಉದ್ದೇಶದಿಂದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಉಚಿತ ಆರೋಗ್ಯ ಶಿಬಿರಗಳನ್ನು ಆಯೋಜಿಸುತ್ತಿದ್ದು, ಇದು ಗ್ರಾಮೀಣ ಜನರಿಗೆ ಹೆಚ್ಚು ಅನುಕೂಲವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಮೊದಲಿಗೆ ತಮ್ಮ ಸ್ವಂತ ಗ್ರಾಮ ಪೆರೇಸಂದ್ರದಿಂದಲೇ ಆರೋಗ್ಯ ಶಿಬಿರಗಳ ಆಯೋಜನೆ ಆರಂಭಿಸಿದ ಸಂದೀಪ್ ರೆಡ್ಡಿ ನಂತರ ಪಟ್ರೇನಹಳ್ಳಿ, ಚಿಕ್ಕ ಕಾಡಿಗೇನಹಳ್ಳಿಯಲ್ಲಿ ಆರೋಗ್ಯ ಶಿಬಿರ ಆಯೋಜಿಸಿದ್ದರು. ಇಂದು ಚಿಕ್ಕಬಳ್ಳಾಪುರ ನಗರವಾಸಿಗಳ ಅನುಕೂಲಕ್ಕಾಗಿ ನಗರದಲ್ಲಿಯೇ ಶಿಬಿರ ಆಯೋಜನೆ ಮಾಡಿ ಅನೇಕ ಮಂದಿಗೆ ಆರೋಗ್ಯ ತಪಾಸಣೆ ನಡೆಸಲು ಸಹಕಾರಿಯಾದರು. ಈ ವೇಳೆ ಮಾತನಾಡಿದ ಸಂದೀಪ್ ರೆಡ್ಡಿ, ಆರೋಗ್ಯ ಶಿಬಿರಗಳಿಂದ ಎಲ್ಲವೂ ಬದಲಾಗಲಿದೆ ಎಂದು ಹೇಳುತ್ತಿಲ್ಲ. ಸಮಾಜದಲ್ಲಿ ಸ್ವಲ್ಪವಾದರೂ ಅಳಿಲು ಸೇವೆ ಮಾಡಬೇಕು ಎಂದು ಕೆಲಸ ಮಾಡುತ್ತಿದ್ದೇನೆ. ಇದರಿಂದ ಕೆಲವರಿಗಾದರೂ ಅನುಕೂಲವಾದರೆ ಅದೇ ತೃಪ್ತಿ ನೀಡಲಿದೆ ಎಂದರು. ಇದು ನಾಲ್ಕನೇ ಹಂತದ ಆರೋಗ್ಯ ಶಿಬಿರ. ಇದು ಸತತವಾಗಿ ಪ್ರತಿ ಶನಿವಾರ ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸ್ಕೊಂಡು ಬಂದಿದ್ದೀವಿ. ಇದಕ್ಕೆ ವಿಶೇಷವಾಗಿ ನಾನು ನಾರ್ತ್ ಈಸ್ಟ್ ಪಾಯಿಂಟ್, ನಮ್ಮ ಈಸ್ಟ್ ಪಾಯಿಂಟ್ ಹಾಸ್ಪಿಟ್ಲ್ ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಇಡೀ ಚಿಕ್ಕಬಳ್ಳಾಪುರದ ಜನತೆಯ ಪರವಾಗಿ ಅರ್ಪಿಸ್ತೇನೆ. ಜೊತೆಗೆ ಈ ಇಡೀ ಕಾರ್ಯಕ್ರಮ ಯಶಸ್ವಿ ಆಗೋಕ್ಕೆ ನನ್ನ ಜೊತೆಯಲ್ಲಿರುವಂತಹ ಯುವ ಮಿತ್ರರ ಪಡೆ ಏನಿದೆ ಅವರಿಂದ ಮಾತ್ರ ಇವತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ. ಜೊತೆಗೆ ನನ್ನ ಜೊತೆಯಲ್ಲಿರುವಂತಹ ಹಿರಿಯರು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನನಗೆ ಕೊಡ್ತಾ ಇರುವಂತಹ ಗೈಡೆನ್ಸ್, ಅದರಿಂದನೇ ಇವತ್ತು ಇಷ್ಟೊಂದು ಸಾವಿರಾರು ಜನಗಳ ಆರೋಗ್ಯವನ್ನು ನಾವು ವಿಚಾರಣೆ ಮಾಡುವಂತಹ, ಅವರಿಗೆ ಸರಿ ಮಾಡುವಂತಹ, ಅವರಲ್ಲಿ ಒಂದು ಆತ್ಮವಿಶ್ವಾಸ ತುಂಬಿಸುವಂತಹ ಕೆಲಸವನ್ನು ನಾವು ಮಾಡ್ತಿದ್ದೀವಿ. ಎಲ್ಲದಕ್ಕೂ ಕಾರಣ ಸಂದೀಪ್ ರೆಡ್ಡಿ ಅಲ್ಲ, ಸಂದೀಪ್ ರೆಡ್ಡಿ ಹಿಂದೆ ನಿಂತಿರುವಂತಹ ಅಪಾರವಾದ ಯುವಪಡೆ ಮತ್ತು ಹಿರಿಯರ ಮಾರ್ಗದರ್ಶನ. ನುರಿತ ಅನುಭವವುಳ್ಳ ವೈದ್ಯರಿಂದ ಚಿಕ್ಕಬಳ್ಳಾಪುರ ನಗರದಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಶಿಬಿರ ಆಯೋಜಿಸಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು, ವೃದ್ಧರು ಆಗಮಿಸಿ ಚಿಕಿತ್ಸೆ ಪಡೆಯುತ್ತಿರುವುದು ತೃಪ್ತಿ ತಂದಿದೆ ಎಂದರು. ಇನ್ನು ಶಿಬಿರದಲ್ಲಿ ಹೃದಯ ತೊಂದರೆ, ಕಿಡ್ನಿ ತೊಂದರೆ, ಟಿಬಿ, ಸಕ್ಕರೆ ಕಾಯಿಲೆ ಸೇರಿದಂತೆ ಇತರೆ ಕಾಯಿಲೆಗಳಿಗೆ ಸಂಬಂಧಿಸಿದ ತಜ್ಞ ವೈದ್ಯರು ಭಾಗವಹಿಸಿದ್ದರು. ಜೊತೆಗೆ ಶಸ್ತ್ರಚಿಕಿತ್ಸೆ ತಜ್ಞರು, ಕಣ್ಣಿನ ತಜ್ಞರು ಭಾಗವಹಿಸಿ ಬಂದ ರೋಗಿಗಳಿಗೆ ತಪಾಸಣೆ ನಡೆಸುವ ಜೊತೆಗೆ ಸ್ಥಳದಲ್ಲಿಯೇ ಚಿಕಿತ್ಸೆ ಮತ್ತು ಔಷಧಿಗಳನ್ನು ವಿತರಿಸಲಾಯಿತು. ಇನ್ನು ಶಸ್ತ್ರಚಿಕಿತ್ಸೆ ಸೇರಿದಂತೆ ಹೆಚ್ಚಿನ ಚಿಕಿತ್ಸೆ ಅಗತ್ಯ ಇರುವವರಿಗೆ ಬೆಂಗಳೂರಿಗೆ ಕರೆದೊಯ್ದು ಚಿಕಿತ್ಸೆ ಕೊಡುವ ಭರವಸೆಯನ್ನು ಸಂದೀಪ್ ರೆಡ್ಡಿ ನೀಡಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತ ವಿರೋಧಿ, ಕಾರ್ಮಿಕ ವಿರೋಧಿ ಕಾನೂನುಗಳನ್ನ ಜಾರಿ ಮಾಡುತ್ತಿದ್ದು ಜನತೆಯ ಪ್ರಜಾಪ್ರಭುತ್ವ ಹಕ್ಕುಗಳನ್ನ ದಮನಿಸುತ್ತಿವೆ. ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರ ಭೂಮಿಯನ್ನ ಅಂಬಾನಿ, ಅದಾನಿ ಮುಂತಾದ ವಿದೇಶಿ ಕಂಪನಿಗಳಿಗೆ ನೀಡುತ್ತಿದ್ದು, ಈ ಎಲ್ಲಾ ಜನ ವಿರೋಧಿ ನೀತಿಗಳನ್ನ ಖಂಡಿಸಿ ಆಗಸ್ಟ್ 10ರಂದು ಜೈಲ್ ಬರೋ ಕಾರ್ಯಕ್ರಮ ಹಮ್ಮಿಕೊಂಡಿರುವುದಾಗಿ ಸಿಪಿಎಂ ತಿಳಿಸಿದೆ. ಬರೀ ಅವ್ರ ಪ್ರಚಾರ ಕೇಳ್ತಾರೆ, ಎಲ್ಲ ಸ್ಟಾಕ್ ಇದೆ, ನಿಮ್ಗೆ ಎಷ್ಟು ಬೇಕಾದ್ರೂ ನಾವು ದಾಸ್ತಾನು ಮಡಗಿದೀವಿ ಅಂತ ಬರೀ ಪ್ರಚಾರ ಹೇಳ್ತಾರೆ ಬಿಟ್ರೆ ಜಿಲ್ಲೆಯಲ್ಲಿ ಸರಿಯಾದ ಯಾವ ಅಂಗಡಿಯಲ್ಲೂ ಸರಿಯಾದ ಗೊಬ್ಬರ ನಮ್ಗೆ ಬೇಕಾಗಿ ಗೊಬ್ಬರ ಸಿಗ್ತಾ ಇಲ್ಲ. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಿಪಿಎಂ ಮುಖಂಡ ಎಂಪಿ ಮುನಿವೆಂಕಟಪ್ಪ, ದೇಶದ ಕಾರ್ಮಿಕ ವರ್ಗವನ್ನು ಜೀತ ಪದ್ಧತಿಯ ಕಾಲಕ್ಕೆ ನೂಕಲಾಗುತ್ತಿದೆ. ಆರ್ಥಿಕ ಬಿಕ್ಕಟ್ಟು, ಇತ್ತೀಚಿನ ಸಾಮ್ರಾಜ್ಯಶಾಹಿ ಯುದ್ಧ ಕ್ರಮಗಳಿಂದಾಗಿ ಅಪಾರ ಬೆಲೆ ಏರಿಕೆಗೆ ಹಾಗೂ ವಿವಿಧ ಸಂಕಷ್ಟಗಳಿಗೆ ಸಿಲುಕಿ ಒದ್ದಾಡುತ್ತಿರುವ ಜನತೆಯ ಮೇಲೆ ಅಪಾರ ತೆರಿಗೆ ಭಾರ ಹೊರಿಸಿ ನೆರಳುವಂತೆ ಮಾಡಲಾಗುತ್ತಿದೆ. ಇದರಿಂದ ಈಗಾಗಲೇ ಸಾಲದಲ್ಲಿ ಮುಳುಗಿರುವ ರೈತರ ಬದುಕು ಕಂಗಾಲಾಗಿದೆ. ನಾವು ಸುಮ್ಮನಿದ್ದರೆ ನಮ್ಮ ಭೂಮಿ, ಬೆಳೆ, ಬೆವರು ಕಂಪನಿಗಳ ಪಾಲಾಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಸ್ವಾತಂತ್ರ್ಯ ಚಳುವಳಿಯ ಐತಿಹಾಸಿಕ ಕ್ವಿಟ್ ಇಂಡಿಯಾ ಚಳುವಳಿಯ ನೆನಪು ಹಾಗೂ ಸ್ಫೂರ್ತಿಯಲ್ಲಿ ಕಾರ್ಪೊರೇಟ್ಗಳೇ ದೇಶ ಬಿಟ್ಟು ತೊಲಗಿ ಘೋಷಣೆಯಡಿ ದೇಶಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜೈಲ್ ಭರೋ ನಡೆಸಲು ಕರೆ ನೀಡಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು, ಕಾರ್ಮಿಕರ ನೇತೃತ್ವದಲ್ಲಿ ಆಗಸ್ಟ್ 10ರ ಬೆಳಗ್ಗೆ 11 ಗಂಟೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಎದುರು ಜೈಲ್ ಭರೋ ಹೋರಾಟ ನಡೆಯುತ್ತಿದ್ದು, ರೈತರು, ಕಾರ್ಮಿಕರು, ಕೃಷಿ ಕೂಲಿಕಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಹೋರಾಟ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಅಥವಾ ಈಗಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಜಿಲ್ಲೆ ನಮ್ಮದು ಹೋರಾಟ ಅಂತಕ್ಕಂಥದ್ದು ನಮ್ಮ ಮೂಲಭೂತ ಹಕ್ಕು. ಯಾರೇ ಇರ್ಬೋದು, ಹೋರಾಟ ಮಾಡ್ತಕ್ಕಂಥದ್ದು, ಪ್ರಶ್ನೆ ಮಾಡ್ತಕ್ಕಂಥದ್ದು ಸಂವಿಧಾನ ಕೊಟ್ಟಿರ್ತಕ್ಕಂಥ ಹಕ್ಕದು. ಅದು ಬೇರೆ ಯಾರೋ ಕೃಪಾ ಕಟಾಕ್ಷದಿಂದ ನಮ್ಗೆ ಕೊಟ್ಟಿದ್ದಲ್ಲ.
ಸಂವಿಧಾನಬದ್ಧ ಹಕ್ಕು. ಆ ಸಂವಿಧಾನಬದ್ಧ ಹಕ್ಕನ್ನು ಯಾರೇ ಮಾತಾಡಿದರೂ ಇವತ್ತು ಅದು ತಪ್ಪೆ. ನಮ್ಮ ಜಿಲ್ಲೆಯಲ್ಲಿ ಈ ಹೋರಾಟಗಳನ್ನು ನಡೆಸ್ತಕ್ಕಂಥ ಈ ಜಿಲ್ಲೆಯಲ್ಲಿ, ಪ್ರಶ್ನೆ ಮಾಡ್ತಕ್ಕಂಥ ಈ ಜಿಲ್ಲೆಯಲ್ಲಿ, ಸಮಸ್ಯೆ ವಿರುದ್ಧ ಬೀದಿಗಿಳಿತಕ್ಕಂಥ ಈ ಜಿಲ್ಲೆಯಲ್ಲಿ ಅದನ್ನು ದಮನ ಮಾಡಲಿಕ್ಕೋಸ್ಕರ ಇವತ್ತು ಜನಪ್ರತಿನಿಧಿಗಳು ಕೂಡ ಇದಕ್ಕೆ ಕುಮ್ಮಕ್ಕು ಕೊಟ್ಟಿರೋದು. ಯಾರು ನಮ್ಮ ಜಿಲ್ಲೆಯಲ್ಲಿ ಜನಪ್ರತಿನಿಧಿಗಳು? ಯಾರೂ ಕೂಡ ರೈತರಿಲ್ಲ, ಯಾರೂ ರೈತರಿಲ್ಲ. ಎಲ್ಲರೂ ರಿಯಲ್ ಎಸ್ಟೇಟ್ ಖದೀಮ್ರೆ ಇರೋದು ಇಲ್ಲಿ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಅವರು ಇವತ್ತೇನೆಂದರೆ ಅವರ ಆಸ್ತಿಗಳನ್ನು, ಅವರ ಸಂಪತ್ತನ್ನು ಆಚೆ ಬರಬಾರ್ದು, ಅದನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಇವತ್ತು ಕಾನೂನನ್ನು ದುರುಪಯೋಗಪಡಿಸ್ತಾ ಇದ್ದಾರೆ. ಜಿಲ್ಲಾಡಳಿತವನ್ನು ಮುಂದೆ ಬಿಟ್ಟು ಒಬ್ಬ ಹೋರಾಟಗಾರರು, ಅದು ಅವರು ಏನೇ ಇರಲಿ, ತಪ್ಪ ರೈಟ್ ಅನ್ನೋದು ಮತ್ತು ವಿಮರ್ಶೆ, ಒಂದು ಹೋರಾಟ ಮಾಡಲಿಕ್ಕೆ, ಪ್ರಶ್ನೆ ಮಾಡಲಿಕ್ಕೂ ಕೂಡ ಅವಕಾಶ ಕೊಟ್ಟಲ್ಲ ಅಂದರೆ ಇದು ಸರ್ವಾಧಿಕಾರಿಯ ಪರಮಾವಧಿ ಅಂತಕ್ಕಂಥದ್ದು ನಮ್ಮ ತೀರ್ಮಾನ. ಇದನ್ನು ನಾವು ಖಂಡಿಸ್ತೀವಿ. ಎಲ್ಲ ಪ್ರಜಾಪ್ರಭುತ್ವವಾದಿಗಳು ಇಲ್ಲಿ ಯಾವುದೇ ಪಕ್ಷ ಅಂತಕ್ಕಂಥದ್ದು ಬಿಟ್ಟು ಇಂತಹ ಅತಿಕ್ರಮಣಕಾರಿ ಸರ್ವಾಧಿಕಾರಿ ವಿಧಾನಗಳಿಗೆ ವಿರುದ್ಧವಾಗಿ ನಿಲ್ಲಬೇಕು. ಅದರ ವಿರುದ್ಧ ಜನ ಸಂಘಟಿತರಾಗಬೇಕು. ಅವರು ಎಷ್ಟೇ ನಿರ್ಬಂಧ ಹಾಕಿದರೂ ಕೂಡ ಅವ್ರು ಮಾಡಿರ್ತಕ್ಕಂತಹ ಮೋಸ, ಲೂಟಿ ಅದನ್ನು ಬಚ್ಚಿಡಲಿಕ್ಕಾಗಲ್ಲ. ಜನ ಬೀದಿಗಿಳಿತಾರೆ, ಅದ್ರ ವಿರುದ್ಧ ಹೋರಾಟ ಮಾಡ್ತಾರೆ. ಅವರು ಹೋರಾಟಗಾರ ಒಬ್ಬರನ್ನೋ ಇಬ್ಬರನ್ನೋ ಜಿಲ್ಲೆಯಿಂದ ಗಡೀಪಾರು ಮಾಡ್ಬೋದು ಅಥವಾ ಅವ್ರ ಮೇಲೆ ಕೇಸುಗಳಾಗ್ಬೋದು. ಆದರೆ ಚಳುವಳಿ ಅಂತಕ್ಕಂಥದ್ದು ನಿಲ್ಲಲ್ಲ, ಅದನ್ನು ಮುಂದುವರಿತಾ ಇದೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಸಿದ್ದಗಂಗಪ್ಪ ಮಾತನಾಡಿ, ರಾಜ್ಯಾದ್ಯಂತ ಬರ ಪರಿಹಾರ ಕ್ರಮಗಳಿಗೆ ಒತ್ತಾಯಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜನವಿರೋಧಿ ನೀತಿ ವಿರೋಧಿಸಿ ಜೈಲ್ ಬರೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ವಿಬಿ ಗ್ರಾಮ್ಜಿ ಕಾಯ್ದೆ, ವಿದ್ಯುತ್ ತಿದ್ದುಪಡಿ ಕಾಯ್ದೆ 2025, ಬೀಜ ಕಾಯ್ದೆ, ಕೃಷಿ ಮಾರುಕಟ್ಟೆ ಕುರಿತ ರಾಷ್ಟ್ರೀಯ ಧೋರಣ ಚೌಕಟ್ಟು ಹಾಗೂ 4 ಕಾರ್ಮಿಕ ಸಂಹಿತೆಗಳನ್ನು ರದ್ದುಪಡಿಸುವಂತೆ ಆಗ್ರಹಿಸಿ ಹೋರಾಟ ಹಮ್ಮಿಕೊಂಡಿರುವುದಾಗಿ ಹೇಳಿದರು. ಚಿಂತಾಮಣಿ ತಾಲೂಕಿನ ಕೋಟಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಗತನಹಳ್ಳಿ ಗ್ರಾಮದ ಬಳಿ ಸುಮಾರು 60 ಅಡಿಗಳ ಆಳದ ಬಾವಿಯಲ್ಲಿ ಬಿದ್ದಿದ್ದ 2 ಜಿಂಕೆಗಳನ್ನ ಅಗ್ನಿಶಾಮಕ ದಳ ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿ ಶನಿವಾರ ಬೆಳಗ್ಗೆ ಹೊರತೆಗೆದು ರಕ್ಷಣೆ ಮಾಡಿದ್ದಾರೆ. ಚಿಂತಾಮಣಿ ತಾಲೂಕಿನ ಕೋಟಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಗತನಹಳ್ಳಿ ಗ್ರಾಮದ ಬಳಿ ಸುಮಾರು 60 ಅಡಿಗಳ ಆಳದ ಬಾವಿಯಲ್ಲಿ ಬಿದ್ದಿದ್ದ 2 ಜಿಂಕೆಗಳನ್ನು ಅಗ್ನಿಶಾಮಕ ದಳ ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿ ಶನಿವಾರ ಬೆಳಗ್ಗೆ ಹೊರತೆಗೆದು ರಕ್ಷಣೆ ಮಾಡಿದ್ದಾರೆ. ಗ್ರಾಮದ ರಾಮರೆಡ್ಡಿ ಎಂಬುವವರಿಗೆ ಸೇರಿದ ಕೃಷಿ ಜಮೀನಿನಲ್ಲಿರುವ ಸುಮಾರು 60 ರಿಂದ 70 ಅಡಿ ಆಳದ ಕಲ್ಲು ಕಟ್ಟಡದ ಬಾವಿಯಲ್ಲಿ ಭಾನುವಾರ ರಾತ್ರಿ ನೀರು ಮೇವು ಹುಡುಕಿಕೊಂಡು ಬಂದಿರುವ 2 ಜಿಂಕೆಗಳು ಆಕಸ್ಮಿಕವಾಗಿ ಬಿದ್ದಿವೆ. ಶನಿವಾರ ಬೆಳಗ್ಗೆ ಜಿಂಕೆಗಳನ್ನು ಕಂಡ ಅಕ್ಕಪಕ್ಕದವರು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಅವರು ಅಗ್ನಿಶಾಮಕ ದಳಕ್ಕೆ ಸುದ್ದಿ ತಿಳಿಸಿ ರಕ್ಷಣೆಗಾಗಿ ಮನವಿ ಮಾಡಿದ್ದಾರೆ. ಅಗ್ನಿಶಾಮಕ ದಳ ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿ ಕೂಡಲೇ ಸ್ಥಳಕ್ಕೆ ಧಾವಿಸಿ ಬಾವಿಗೆ ಇಳಿದು ಹಗ್ಗ ಕಟ್ಟಿ ಒಂದೊಂದಾಗಿ 2 ಜಿಂಕೆಗಳನ್ನು ಸುರಕ್ಷಿತವಾಗಿ ಮೇಲಕ್ಕೆ ತೆಗೆದಿದ್ದಾರೆ. 1 ಜಿಂಕೆಗೆ ಮಾತ್ರ ಸ್ವಲ್ಪ ಗಾಯವಾಗಿದ್ದು ಚಿಕಿತ್ಸೆ ನೀಡಿ ಅರಣ್ಯ ಪ್ರದೇಶಕ್ಕೆ ಬಿಡಲಾಗಿದೆ. ಅಗ್ನಿಶಾಮಕ ದಳದ ಲೋಕೇಶ್, ಜಯನಾಯಕ, ಶಶಿಧರ್, ರಾಜು, ವಿವೇಕ್ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದರು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಇದೀಗ ಸಣ್ಣದೊಂದು ವಿರಾಮ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ನಮಸ್ಕಾರ ಕರ್ನಾಟಕ. ಮದ್ಯಪಾನ ಮಾಡಿ ಪ್ರತಿದಿನ ನಿಮ್ಮ ಮನೆಯಲ್ಲಿ ಜಗಳ, ಕಿರಿಕಿರಿ ಮಾಡುತ್ತಿದ್ದಾರೆಯೇ? ಎಷ್ಟೇ ಪ್ರಯತ್ನ ಮಾಡಿ ಯಾವುದೇ ನಾಟಿ ಔಷಧಿ ಕೊಡಿಸಿದರೂ ಪ್ರಯೋಜನವಾಗುತ್ತಿಲ್ಲವೇ? ಎಲ್ಲಾ ದೇವರ ಮೊರೆ ಹೋದರೂ ಡ್ರಿಂಕ್ಸ್ ಮಾಡುವುದನ್ನು ಬಿಡಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲವೇ? ಆಣೆ ಪ್ರಮಾಣ ಮಾಡಿಯೂ ಸಹ ಎಣ್ಣೆ ಹೊಡೆಯೋದನ್ನ ಸ್ಟಾಪ್ ಮಾಡ್ತಿಲ್ಲವೇ? ಗುಟ್ಕಾ, ತಂಬಾಕು, ಬೀಡಿ, ಸಿಗರೆಟ್ ಹವ್ಯಾಸದಿಂದ ದೂರ ಬರಲು ಸಾಧ್ಯವಾಗುತ್ತಿಲ್ಲವೇ? ಮತ್ತೇಕೆ ತಡ? ಈಗಲೇ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದ 100% ಹರ್ಬಲ್, GMP ಸರ್ಟಿಫೈಡ್ ಮತ್ತು ಕ್ಲಿನಿಕಲಿ ಅಪ್ರೂವ್ಡ್ ಆಗಿರುವ ಔಷಧಿಯನ್ನ ಬುಕ್ ಮಾಡಿ. ನಿಮ್ಮ ದುಶ್ಚಟಗಳನ್ನ ದೂರ ಮಾಡಿ ಆರೋಗ್ಯಕರ ಜೀವನವನ್ನ ನಿಮ್ಮದಾಗಿಸಿಕೊಳ್ಳಿ. ಮೊಬೈಲ್ ನಂಬರ್ 9739952121. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೆ ಸ್ವಾಗತ. ದೇವನಹಳ್ಳಿ ತಾಲೂಕು ವ್ಯಾಪ್ತಿಯ ಗ್ರಾಮೀಣ ಭಾಗದ ಅನೇಕ ಗ್ರಾಮಗಳಲ್ಲಿ ಇಂದಿಗೂ ರಸ್ತೆಗಳು ಅಭಿವೃದ್ಧಿ ಕಂಡಿಲ್ಲ. ಅದು ಚನ್ನರಾಯಪಟ್ಟಣ ಹೋಬಳಿ ವ್ಯಾಪ್ತಿಯ ರೈತರು ಮತ್ತು ಗ್ರಾಮಸ್ಥರು ರಸ್ತೆ ಅಭಿವೃದ್ಧಿಗೆ ಸರ್ಕಾರಗಳು ಶೀಘ್ರ ಮುಂದಾಗಬೇಕು ಎಂದು ಆಗ್ರಹಿಸಿದ್ದಾರೆ.
ದೇವನಾಯಕನಹಳ್ಳಿ ಗ್ರಾಮದ ಮುಖಂಡ ಕಮಲೇಶ್ ಎಂಬುವರು ಗ್ರಾಮಸ್ಥರ ಪರವಾಗಿ ಮಾತನಾಡಿ, ದೇವನಾಯಕನಹಳ್ಳಿ ಗ್ರಾಮಕ್ಕೆ ಟಾರ್ ರಸ್ತೆಯಾಗಿ 15 ವರ್ಷಕ್ಕೂ ಅಧಿಕ ಕಾಲವಾಗಿದೆ. ಪ್ರಸ್ತುತ ರಾಜ್ಯ ಸರ್ಕಾರದ ಕೋಟಾದಡಿಯಲ್ಲಿ ಗ್ರಾಮಕ್ಕೆ ಗ್ರಾಮಾಂತರ ರಸ್ತೆಯನ್ನು ಜಿಲ್ಲಾ ರಸ್ತೆಯನ್ನಾಗಿ ಗೆಜೆಟೆಡ್ ನೋಟಿಫಿಕೇಶನ್ ಸಹ ಆಗಿರುತ್ತದೆ. ಅದು ಕಾರ್ಗೋ ರಸ್ತೆಯಿಂದ ಸಮೇತನಹಳ್ಳಿ ರಸ್ತೆಗೆ ಸಂಪರ್ಕ ಕಲ್ಪಿಸುತ್ತದೆ. ಗೆಜೆಟೆಡ್ ನೋಟಿಫಿಕೇಶನ್ ಆಗಿ 2.5 ವರ್ಷ ಮೇಲ್ಪಟ್ಟಿದೆ. ಸ್ಥಳೀಯವಾಗಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯೂ ಸಹ ಇದೆ. ದೂರದ ಊರುಗಳಿಂದ ಮಕ್ಕಳು ದಾಖಲಾಗಿರುತ್ತಾರೆ. ಪೋಷಕರು ಸಹ ಸ್ಥಳೀಯವಾಗಿ ಬಂದು ರಸ್ತೆ ಹದಗೆಟ್ಟಿರುವ ಬಗ್ಗೆ ಹೇಳುತ್ತಲೇ ಇರುತ್ತಾರೆ. ಮಳೆ ಬಂದರೆ ಓಡಾಡಕ್ಕೆ ಆಗುವುದಿಲ್ಲ. ಕಪ್ಪು ಮಣ್ಣು ಇರುವುದರಿಂದ ಪೋಷಕರು ವಾಹನ ಬಿಟ್ಟು ನಡೆದುಕೊಂಡು ಹೋಗುವ ಪರಿಸ್ಥಿತಿ ಇದೆ. ಇದೊಂದೇ ಊರಲ್ಲ, ಹೋಬಳಿ ವ್ಯಾಪ್ತಿಯ ಹಲವು ಗ್ರಾಮಗಳಲ್ಲಿ ಇಂದಿಗೂ ರಸ್ತೆಗಳ ಅಭಿವೃದ್ಧಿಯಾಗಿರುವುದಿಲ್ಲ. ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಯಿಂದ ಗಾಂಧಿ ಕನಸು ನನಸಾಗಲಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಯೋಚಿಸಬೇಕು ಎಂದು ಅಭಿಪ್ರಾಯಪಟ್ಟರು. ದೇವನಾಯಕನಹಳ್ಳಿ ಗ್ರಾಮಕ್ಕೆ ಸುಮಾರು 15 ವರ್ಷಗಳ ಮೇಲ್ಪಟ್ಟಾಗಿದೆ ಟಾರ್ ರಸ್ತೆಯಾಗಿ. ಈಗ ಪ್ರೆಸೆಂಟು ನಮ್ಮ ಸ್ಟೇಟ್ ಗೌರ್ಮೆಂಟ್ ಕೋಟಾದಡಿ ನಮ್ಮ ಗ್ರಾಮಾಂತರ ರಸ್ತೆನ ಜಿಲ್ಲಾ ರಸ್ತೆಯಾಗಿ ಗೆಜೆಟೆಡ್ ನೋಟಿಫಿಕೇಷನ್ಸು ಆಗಿದೆ. ಅದು ಸುಮಾರು ಕಾರ್ಗೋ ರೋಡಿಂದ ಸಾಧುಪನಹಳ್ಳಿ ರಸ್ತೆಗೆ ಕನೆಕ್ಟಿವಿಟಿ ರೋಡ್ 6 ಕಿಲೋಮೀಟ್ರ್. ಇದು ಗೆಜೆಟ್ ನೋಟಿಫಿಕೇಷನ್ ಆಗಿ ಸುಮಾರು 2.5 ವರ್ಷ ಮೇಲ್ಪಟ್ಟಾಗಿದೆ. ಅಲ್ಲಿ ಒಂದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಕೂಡ ಇದೆ. ಸುಮಾರು 1000 ಕಿಲೋಮೀಟ್ರಿಂದ ಬಂದು ಮಕ್ಕಳಲ್ಲಿ ಸೇರಿದ್ದಾರೆ. ಅವ್ರ ಪೇರೆಂಟ್ಸ್ ಎಲ್ಲ ಸುಮಾರು ಬರ್ತಾರೆ. ರಸ್ತೆ ವ್ಯವಸ್ಥೆ ತುಂಬ ಹದಗೆಟ್ಬಿಟ್ಟಿದೆ. ದಯವಿಟ್ಟು ಮಳೆ ಬಂದರೆ ಓಡಾಡೋಕ್ಕೆ ಆಗಲ್ಲ, ಖಂಡಿತವಾಗ್ಲೂ ಹೇಳ್ತೀವಿ, ಓಡಾಡೋಕ್ಕೆ ಆಗಲ್ಲ. ಪಾಪ ಕಪ್ಪು ಮಣ್ಣಲ್ಲಿ ಪೇರೆಂಟ್ಸ್ ಬೈಕ್ಲಾಗ ಬಂದರೆ ಅಲ್ಲೇ ಪಕ್ಕದಲ್ಲಿ ಬಿಟ್ಬಿಟ್ಟು ನಡ್ಕೊಂಡು ಹೋಗೋಂಥ ಪರಿಸ್ಥಿತಿ ಆಗಿದೆ. ಅದಕ್ಕೆ ನಮ್ಮೂರು ಪ್ಲಸ್ ಸುತ್ತಮುತ್ತ ಊರಿನ ಎಲ್ಲ ಗ್ರಾಮಸ್ಥರು ಒಂದೇ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ಈ ರಸ್ತೆನ ಮೇಲ್ದರ್ಜೆಗೇರಿಸಬೇಕು. ಗ್ರಾಮೀಣ ರಸ್ತೆಗಳನ್ನ ಅತಿ ಮುಖ್ಯವಾಗಿ ಅಭಿವೃದ್ಧಿ ಪಡಿಸಬೇಕು ಅನ್ನೋದನ್ನು ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರು ಜಿಲ್ಲಾ ಉಸ್ತುವಾರಿ ಸಚಿವರು ದೇವನಹಳ್ಳಿ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿ ಕಡೆಗೆ ಗಮನ ಹರಿಸಬೇಕು. ಗ್ರಾಮೀಣ ಭಾಗದ ರಸ್ತೆಗಳನ್ನು ಶೀಘ್ರ ಅಭಿವೃದ್ಧಿಪಡಿಸಬೇಕು ಎಂದು ಮನವಿ ಮಾಡಿದರು. ಸಚಿವ ಕೆಎಚ್ ಮುನಿಯಪ್ಪ ಅವರು ಗ್ರಾಮಗಳ ರಸ್ತೆ ಅಭಿವೃದ್ಧಿ ವಿಚಾರಕ್ಕೆ ಪ್ರತಿಕ್ರಿಯಿಸಿ ದೇವನಹಳ್ಳಿಯಲ್ಲಿ ಮಾತನಾಡಿ, ಈಗಾಗಲೇ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ರಸ್ತೆಗಳ ಅಭಿವೃದ್ಧಿಗೆ ಯೋಜನೆ ರೂಪಿಸಲಾಗಿದೆ. ದೇವನಹಳ್ಳಿ ತಾಲೂಕಿನ 150 ಗ್ರಾಮಗಳಿಗೆ ರಸ್ತೆ ಅಭಿವೃದ್ಧಿಯ ಪಟ್ಟಿ ಮಾಡಲಾಗುತ್ತಿದೆ. ಹಣವೂ ಸಹ ಇದೆ. ಸುಮಾರು 100 ಕೋಟಿ ರುಗಳ ಮೇಲ್ಪಟ್ಟು ಖರ್ಚು ಮಾಡಿ ಈ ರಸ್ತೆಗಳ ಅಭಿವೃದ್ಧಿಪಡಿಸಲು ಕಾರ್ಯಕ್ಕೆ ಚಾಲನೆ ಕೊಡುವ ವೇಳೆ ಮಾಹಿತಿ ಕೊಡಲಾಗುವುದು. 1 ವಾರ 10 ದಿನದಲ್ಲಿ ರಸ್ತೆಯನ್ನು ಅಭಿವೃದ್ಧಿಗೊಳಿಸಲಾಗುವುದು ಎಂದು ಸ್ಪಷ್ಟ ಮಾಹಿತಿಯನ್ನು ನೀಡಿದರು. ಎಲ್ಲ ಪಂಚಾಯಿತಿಯಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ 150 ಗ್ರಾಮಗಳಿಗೆ ರಸ್ತೆ ಅಭಿವೃದ್ಧಿಯನ್ನು ಪಟ್ಟಿ ಮಾಡಿಕೊಂಡಿದ್ದೀವಿ. ಹಣ ಕೂಡ ಇದೆ. ಸುಮಾರು 100 ಕೋಟಿಗಿಂತ ಮೇಲೆ ಖರ್ಚು ಮಾಡಿ ಆ ರಸ್ತೆಗಳ ಅಭಿವೃದ್ಧಿಯನ್ನು ಮಾಡೋ ಕೆಲಸ ನಾವು ಪ್ರಾರಂಭ ಮಾಡಿದಾಗ ನಿಮಗೆಲ್ಲ ಡೀಟೇಲ್ ಕೊಡ್ತೀವಿ. 1 ವಾರ 10 ದಿನದಲ್ಲಿ ರಸ್ತೆಯನ್ನು ನಾವು ಪ್ರಾರಂಭ ಮಾಡ್ತೀವಿ. ಇದೇ ಸಂದರ್ಭದಲ್ಲಿ ಸ್ಥಳೀಯ ಊರಿನ ಗ್ರಾಮಸ್ಥರು ಮತ್ತು ಮುಖಂಡರು ಉಪಸ್ಥಿತರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಾಂಸಾಹಾರಿ ಹೋಟೆಲ್ ತ್ಯಾಜ್ಯ ನೀರು ಚರಂಡಿಗೆ ಕಣ್ಣು ಮುಚ್ಚಿಕೊಳ್ಳುತ್ತಾ ನಗರಸಭೆ ಅಧಿಕಾರಿಗಳು. ನಗರವನ್ನು ಗೊಬ್ಬೆಬ್ಬಿಸುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ. 2 ವರ್ಷ ಕಳೆದರೂ ಮುಗಿಯದ ಹೆದ್ದಾರಿ ಕಾಮಗಾರಿಯಿಂದ ಜನರಿಗೆ ಕಿರಿಕಿರಿ. ಕೆಎಚ್ ಮುನಿಯಪ್ಪ ರಾಜೀನಾಮೆ ಸುಳ್ಳು ವದಂತಿ. ಮುನಿಯಪ್ಪರವರ ಅನುಭವ ರಾಜ್ಯ ರಾಜಕಾರಣಕ್ಕೆ ಅಗತ್ಯ ಎಂದ ದಲಿತ ಮುಖಂಡರು. ಕಾಂಗ್ರೆಸ್ ಉಪಾಧ್ಯಕ್ಷರಿಂದ ಚಿಕ್ಕಬಳ್ಳಾಪುರದಲ್ಲಿ ಸುದ್ದಿಗೋಷ್ಠಿ. ಮುಂದುವರೆದ ಉಚಿತ ಆರೋಗ್ಯ ಶಿಬಿರಗಳು. ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನಿಂದ ಚಿಕ್ಕಬಳ್ಳಾಪುರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಆರೋಗ್ಯ ಶಿಬಿರದಲ್ಲಿ ಚಿಕಿತ್ಸೆ ಪಡೆದ 100 ರೋಗಿಗಳು. ಕೇಂದ್ರ ರಾಜ್ಯ ಸರ್ಕಾರಗಳ ವಿರುದ್ಧ ಜೈಲ್ ಭರೋ ಕಾರ್ಯಕ್ರಮ ಆಗಸ್ಟ್ 10ಕ್ಕೆ. ಸಿಪಿಎಂ ಸೇರಿ ಎಡಪಕ್ಷಗಳಿಂದ ಆಗಸ್ಟ್ 10ಕ್ಕೆ ಹೋರಾಟ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆಗೆ ಎಡಪಕ್ಷಗಳ ಸಜ್ಜು. ಇಂದಿನ ವಾರ್ತಾ ಪ್ರಸಾರ ಇಲ್ಲಿಗೆ ಮುಕ್ತಾಯವಾಯಿತು. ನಮಸ್ಕಾರ.